ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ನಾನೊಂದು ಮಸಾಲೆ ದೋಸೆ ರೆಸಿಪಿ ಮಾಡುವಾಗ ಅದು ಹಿಟ್ಟು ಚಳಿಗಾಲ ಆಯಿತು, ಮಳೆಗಾಲ ಆಯಿತು, ಆಮೇಲೆ ಬೇಸಿಗೆ ಕಾಲ ಆಯಿತು, ಯಾವುದೇ ಕಾಲ ಆಗಲಿ ಪೂರ್ತಿಯಾಗಿ ಈ ಥರ ಹುಳಿ ಬರ್ಬೇಕಂದ್ರೆ, ಉಬ್ಬಿ ಬರ್ಬೇಕಂದ್ರೆ ಹಿಟ್ಟು ಏನು ಮಾಡಬೇಕು, ಯಾವ ಥರ ಏನೆಲ್ಲ ಅದಕ್ಕೆ ನೆನೆ ಹಾಕುವಾಗ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ನೋಡ್ತಿರ್ಬೋದು ನೀವು ಎಷ್ಟು ಉಕ್ಕಿ ಬಂದೈತಿ ಹಿಟ್ಟು ಅನ್ನೋದು, ಅಷ್ಟು ಮಸ್ತಾಗಿ ಹುಳಿ ಬಂದೈತಿ. ಬರೀನ ಯಾವ ಥರ ಈ ಥರ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಹೊಸದಾಗಿ ನೋಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಕೆಲವೊಂದು ಸರಿ ಇದು ಎಲ್ಲ ಉಕ್ಕಿ ಕೆಳಗಡೆ ಚೆಲ್ಲಿರುತ್ತೆ, ಹಾಗಾಗಿ ಬುಟ್ಟಿ ಇಟ್ಟಿರ್ತೀವಿ ನಾವು. ಬರೀ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈಗ ಸ್ನೇಹಿತರೆ, ನಾನು ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ತೊಗೊಂಡು ನೀಟಾಗಿ ತೊಳ್ಕೊಂಬಂದೀನಿ. 2-3 ಸರಿ ನೀಟಾಗಿ ವಾಶ್ ಮಾಡಿರಿ, ಯಾಕಂದ್ರೆ ಅದರೊಳಗೆ ಧೂಳು ಜಾಸ್ತಿ ಇರ್ತೈತಿ. ಅದೆಲ್ಲ ಹೋಗಿ ಹಿಟ್ಟೆಲ್ಲ ಫುಲ್ ವೈಟ್ ಕಲರ್ ಆಗಿ ಮತ್ತು ದೋಸೆ ಭಾಳ ಚಲೋ ಬರ್ತೈತಿ. ಇಡ್ಲಿ ಆಯಿತು, ದೋಸೆ ಆಯಿತು. ಕ್ಲೀನ್ ಮಾಡುವಾಗ 2-3 ಸರಿ ಕ್ಲೀನಾಗಿ ಕಿವುಚ್ಬಿಟ್ಟು ತೊಳೀರಿ. ಅದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ತೊಗರಿಬೇಳೆ, 2 ಒಣಮೆಣಸಿನ್ಕಾಯಿ, ಒಂದು 10 ಕಾಳು ಮೆಂತ್ಯ ಕಾಳು ಹಾಕೀನಿ. ಹಾಕಿ ಇದನ್ನು ಮತ್ತೊಂದು ಸರಿ ಇವೆಲ್ಲ ಹಾಕಿಂದ ಇನ್ನೊಂದು ಸರಿ ನೀಟಾಗಿ ಕ್ಲೀನ್ ಮಾಡ್ಕೊರಿ. ಯಾಕಂದರೆ ಅದ್ರೊಳಗೂ ಸ್ವಲ್ಪ ಪೌಡ್ರ್ ಇದು ಹಾಕಿರ್ತಾರೆ ಎಲ್ಲ ಬೇಳೆ ಒಳಗೆ. ಹಾಗಾಗಿ ಸ್ವಚ್ಛ ಅಂದರೆ ಸ್ವಚ್ಛ ತೊಳೀರಿ, ಒಂದು 2-3 ಬೇರೆ ತೊಳೀರಿ. ಆಮೇಲೆ ಅದು ನೀರು ಹಾಕಿದರೆ ಅದ್ರೊಳಗೆ ಅಕ್ಕಿ ಕಾಣ್ತಿರ್ಬೇಕು ನೀರಾಗ, ಅಷ್ಟು ಕ್ಲೀನಾಗಿರ್ಬೇಕು ಅಕ್ಕಿ. ಇದು ನೆನ್ಪಿಡ್ಕೋರಿ. 1 ಸರಿ 2 ಸರಿ ತೊಳೆದ್ರೆ ಆಗೋದಿಲ್ಲ. ಜೊತೆಗೆ ಈ ಕಡೆಗೆ ನಾನು ಅಕ್ಕಿ 2 ಗ್ಲಾಸ್ ತೊಗೊಂಡ್ರೆ ನಾನು ಅದರದ್ದು 1 ಗ್ಲಾಸ್ನಷ್ಟು ಉದ್ದಿನಬೇಳೆ, ಆಮೇಲೆ ಆ ಬೌಲ್ನಾಗ 2-3 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಹಾಕಿ ನೆನೆಸಿಟ್ಟೀನಿ. ಇವನ್ನ ನಾನು ಮುಂಜಾನೆ 10 ಗಂಟೆ 11 ಗಂಟೆ ಸುಮಾರು ನೆನೆಯಕ್ಕೆ ಹಾಕಿದ್ದೆ. ವಾಪಸ್ಸು ಒಂದು 6-8 ಅವರ್ ನೆನಿಬೇಕು. ಅದು ಈವ್ನಿಂಗ್ 6 ಗಂಟೆ ಸುಮಾರು ನಾನು ರುಬ್ಬಾಕತ್ತೀನಿ ನೋಡಿರಿ. ಸಪ್ರೇಟಾಗಿ ನೆನೆಸಿಟ್ಟಿನಿ ನಾನು. ಒಂದೊಂದು ಸರಿ ಉದ್ದಿನಬೇಳೆನ ಅಕ್ಕಿ ಜೊತೆಗೆ ನೆನೆಸಿಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಾನು ಇವತ್ತು ಎಲ್ಲನೂ ಸಪ್ರೇಟಾಗಿ ನೆನೆಸಿಟ್ಕೊಳಕತ್ತೀನಿ. ಈಗ ನೋಡ್ತಿರ್ಬೋದು ರುಬ್ಬಾಕತ್ತೀನಿ ನಾನು. ಸಂಜೆ 6 ಗಂಟೆ ಆಗೈತೆ ರೀ, ಅಷ್ಟೊತ್ತಿಗೆ ರುಬ್ಬಬೇಕು. ರುಬ್ಬುವಾಗ ಪೂರ್ತಿ ನುಣ್ಣಗೆ ರುಬ್ಕೊರಿ. ಅಂದ್ರೆ ಪೂರ್ತಿ ಅಷ್ಟು ಪೇಸ್ಟ್ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಪೂರ್ತಿ ತರ್ತರಿನೇ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಯಾಕಂದರೆ ದೋಸೆ ಹಂಚಿಗೆ ಹಾಕಿದಾಗ ಇದು ಸ್ಪ್ರೆಡ್ ಮಾಡುವಾಗ ಏನದು ತರ್ತರಿ ಆಗಿದ್ದರೂ ಸರಿ ಅನ್ಸೋದಿಲ್ಲ. ಈಗ ನಾನು ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಗೆ ಈ ಥರ ಹದವಾಗಿ ರುಬ್ಕೋಬೇಕು. ನೋಡ್ತಿರ್ಬೋದು ನಾ ಯಾವ ಥರ ತೋರ್ಸಾಕತ್ತೀನಲ್ಲ ವಿಡಿಯೋದಲ್ಲ, ಇಷ್ಟು ಅದಕ್ಕೆ ನಾವು ಅದನ್ನ ರುಬ್ಕೋಬೇಕು. ಆಮೇಲೆ ನೀವು ರುಬ್ಬುವಾಗ ನೈಟ್ ರುಬ್ಬಿ ಇಡ್ತಿರ್ತೀರಲ್ಲ, ಅವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಇಡ್ರಿ. ಯಾಕಂದ್ರೆ ಬೆಳಿಗ್ಗೆ ಹಿಟ್ಟು ಅನ್ನೋದು ಭಾಳ ಮಸ್ತಾಗಿ ಹುಳಿ ಬರ್ತೈತಿ. ಹಾಗಾಗಿ ಈಗ ನೀವೇನಾದ್ರು ಇಡ್ಲಿಗೆ ಮಾಡ್ತೀವಪ್ಪ ನಾವು, ಇದೇ ಬ್ಯಾಟರ್ ಇಡ್ಲಿಗೆ ಬೇಕಂದ್ರೆ ಆವಾಗ ನೈಟ್ ಈ ಉಪ್ಪಿನ ಜೊತೆಗೆ ಸೋಡಾ ಪುಡಿನ ನೈಟ್ ಹಾಕಿಟ್ಟಿರಿ. ಆವಾಗ ಇಡ್ಲಿ ಹಿಟ್ಟು ಕೂಡ ಸಖತ್ತಾಗಿ ಉಪ್ಪಿ ಹೊರಗಡೆ ಎಲ್ಲ ಚೆಲ್ಲಿರ್ತೈತಿ. ನಾನು ಸುಮಾರು ವಿಡಿಯೋದ ತೋರಿಸೀನಿ ಲಾಗ್ ಚಾನಲಾಗೆಲ್ಲ. ಇದು ಇಡ್ಲಿ ಹಿಟ್ಟೆಲ್ಲ ಉಕ್ಕಿ ಬರೋದು ಹೆಂಗೆ ಮಾಡ್ಬೇಕನ್ನ, ಯಾವ ಥರ ರೆಡಿ ಮಾಡ್ಬೇಕು ಅನ್ನೋದನ್ನು ನೋಡ್ರಿ ಅಲ್ಲಿ ಹೋಗ್ಬೇಕಾದ್ರೆ. ಈಗ ಇಲ್ಲಿ ನಾನು ರುಬ್ಬಿ ಇಟ್ಟಿನ ಸ್ನೇಹಿತರೆ, ಇನ್ನೊಂದು ಟಿಪ್ ನೆನ್ಪಿಟ್ಕೋರಿ. ರುಬ್ಬಿ ಇಡುವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತೀರಲ್ಲ, ಆವಾಗ ಅದನ್ನು ಕೆಳಗಡೆ ಒಂದು ಬುಟ್ಟಿ ಇಟ್ಟು ಒಂದು ಬೆಚ್ಚಗಿರೋ ಜಾಗದೊಳಗೆ ಇಟ್ಟಿರಬೇಕು. ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೆ, ಇಲ್ಲ ಅದ್ರ ಪಕ್ಕಕ್ಕೆ ಇಟ್ಟರೆ ನಡೆಯುತ್ತೆ. ಒಟ್ಟಿನಲ್ಲಿ ಬೆಚ್ಚಗಿರೋ ಜಾಗದಾಗ ಇಟ್ಟರೆ ಇದು ನೋಡ್ತಿರ್ಬೋದು. ಇದು ಬೆಳಿಗ್ಗೆ ನಾನು ತೋರ್ಸಾಕತ್ತಿದ್ದು ನಿಮಗೆ ಎಷ್ಟು ಚೆಂದಾಗಿ ಉಕ್ಕಿ ಬಂದೈತಿ. ನಾನು ಹಿಟ್ಟು ರುಬ್ಬಿಟ್ಟಿದಾಗ ನೈಟು ಅದರ ಅರ್ಧದ ಮೇಲೆ ಅಷ್ಟೇ ಇತ್ತು, ಅದು ಫುಲ್ ಆಗಿದೆ. ಈಗ ಅಷ್ಟುವರೆಗೂ ಉಬ್ಬೈತಿ, ಅಷ್ಟು ಮಸ್ತಾಗಿ ಹುಳಿನೂ ಬಂದಿತ್ತು ಹಿಟ್ಟು. ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತೇಳಿ. ಯಾಕಂದ್ರೆ ಅದು ವಾಪಸ್ ಮಿಕ್ಸ್ ಮಾಡುವಾಗ ದೋಸೆ ಹಾಕುವಾಗಾಯಿತು, ಇಡ್ಲಿ ಯಾವುದಾಯಿತು ಮಾಡುವಾಗ ನೀವು ಬೆಳಿಗ್ಗೆ ಥರ ಹಿಟ್ಟೆಲ್ಲ ಹುಳಿ ಬಂದಿರ್ತೈತಲ್ಲ, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗೆ ಮೇಲೆ ಎಲ್ಲನೂ. ಯಾಕಂದ್ರೆ ನಡುವ ಸ್ಪೇಸ್ ಎಲ್ಲ ಏರ್ ಹಿಡ್ದಂಗೆ ಇರ್ತೈತೆ ಅದು, ಯಾಕಂದರೆ ಉಕ್ಕಿ ಬಂದಿರ್ತೈತಲ್ಲ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆವಾಗ ಆಟೋಮೆಟಿಕ್ ತಾನೇ ಕರೆಕ್ಟ್ ಆಗುತ್ತೆ ಅದು ಹಿಟ್ಟು. ಯಾಕಂದರೆ ಒಂದೊಂದು ಸರಿ ಉದ್ದಿನಬೇಳೆ ಮೇಲೆ ರುಬ್ಬಿ ಹಾಕಿರ್ತೀವಲ್ಲ, ಅದು ಮೇಲೆ ಸ್ವಲ್ಪ ಅಕ್ಕಿದೆಲ್ಲ ಬ್ಯಾಟರೆಲ್ಲ ಕೆಳಗಡೆ ಈ ಥರ ಇರ್ತೈತಿ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಆಯಿತು ನೀವು ದೋಸೆ ಅಥವಾ ಇಡ್ಲಿ ಏನೋ ಪಡ್ಡು ಯಾವುದೋ ಮಾಡೋಕ್ಕೂ ಮುಂಚೆನೇ. ಈಗ ನಾನು ದೋಸೆ ಹಾಕಾಕತ್ತೀನಿ ನೋಡಿರಿ. ದೋಸೆಗೆ ನಾನ್ ಸ್ಟಿಕ್ ಆದ್ರಂತೂ ನೀರು ಕೊಚ್ಚಿ ಆರಾಮಾಗಿ ಈಸಿಯಾಗಿ ಹಾಕ್ಕೋಬೋದು ಸ್ನೇಹಿತರೆ. ಈ ಥರ ಬ್ಯಾಟರ್ ಈ ಥರ ರೆಡಿ ಮಾಡ್ಕೊಂಬಿಟ್ರೆ ಮಸಾಲೆ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಆದರೆ ನಾನು ನಿಮಗೆ ದೋಸೆನ ಸಣ್ಣದು ಹಾಕಿ ತೋರ್ಸಕತ್ತೀನಿ ನಾನು. ಯಾಕಂದ್ರೆ ನಮ್ಮದು ಹಂಚು ಭಾಳ ಹಳೇದು, ಸ್ವಲ್ಪ ಹಾಳು ಆಗೈತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಸುತ್ತ ಸೈಡಿಗೆಲ್ಲ ಎಡ್ಜಸ್ಗೆ
ಕಚ್ಕೊಂಡ್ಬಿಡ್ತೈತಿ. ಹಾಗಾಗಿ ನಾನು ಸೆಂಟರ್ ಅಷ್ಟು ಹಾಕಿ ತೋರ್ಸಾಕತ್ತೀನಿ ನೋಡ್ರಿ ನಿಮ್ಗೆ. ಇದಕ್ಕೆ ಇನ್ನೊಂದು ಮರ್ತೆ ನಾ ಹೇಳೋದು, ಸ್ವಲ್ಪ ಸಕ್ಕರೆ ಹಾಕೋರಿ ಹಾಕೋಕ್ಕೂ ಮುಂಚೆ, ದೋಸೆ ಹಾಕೋಕ್ಕೂ ಮುಂಚೆ. ಆವಾಗ ಕಲರ್ ಮಸ್ತ್ ಬರ್ತೈತಿ. ನಾನಾದರೆ ಇಲ್ಲಿ ಸಕ್ಕರೆ ಹಾಕ್ಕೊಂಡಿಲ್ಲ. ನಾ ಏನು ಹಾಕಿದ್ದೀನೋ ತೊಗರಿಬೇಳೆ ಮತ್ತು ಕಡಲೆಬೇಳೆ, ಅದ್ರ ಮೇಲೆ ಇಷ್ಟು ಚೆನ್ನಾಗಿ ಕಲರ್ ಇಷ್ಟು ಕ್ರಿಸ್ಪಿಯಾಗಿ ಗರಿಯಾಗಿ ಬಂದವ್ರಿ ದೋಸೆ ಮಾತ್ರ. ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕಿ ನೋಡಿರಿ, ಇನ್ನೂ ಮಸ್ತ್ ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನೇ ಬರ್ತೈತಿ. ಕಲರು, ಅದು ಸ್ಟ್ರಕ್ಚರ್, ಕ್ರಿಸ್ಪಿನೆಸ್ಸು, ಗರಿಯಾಗಿ ಎಲ್ಲ ಮಸ್ತ್ ಸೇಮ್ ಟು ಸೇಮ್ ಹಾಗೆ ಬರ್ತೈತಿ. ಇದೇ ಮೆಥಡ್ನ ಫಾಲೋ ಮಾಡಿ ನೋಡಿರಿ. ಅವು ಮೆಂತ್ಯಕಾಳು ಆಮೇಲೆ ತೊಗರಿಬೇಳೆ ಕಡಲೆಬೇಳೆ ಹಾಕೋದು ಮೇಯ್ನಾಗಿ ಈ ಥರ ಗರಿಯಾಗಿ ಬರಲಿ ಅಂತೇಳಿ ನಾವು ಅದನ್ನ ಹಾಕೋದು. ಅವು ಮೂರನ್ನ ಹಾಕಿ ಒಂದ್ಸರಿ ಬರೀ ಉದ್ದಿನಬೇಳೆ ಹಾಕಿ ಮಾಡ್ತಿರ್ತಾರೆ ಮಾಮೂಲಿ ದೋಸೆನ ಗುಟ್ಲೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಮೆಂತ್ಯಕಾಳು ಹಾಕಿ ಒಂದ್ಸರಿ ಮಾಡಿ ನೋಡಿರಿ, ಎಷ್ಟು ಗರಿಯಾಗಿ ಬರ್ತವಂತ ನಿಮ್ಗೆ ಗೊತ್ತಾಗುತ್ತೆ. ದೋಸೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ಸ್ನೇಹಿತರೆ. ಇದನ್ನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ. ನಂಗೆ ಸುಮಾರು ಜನ ಕೇಳಿದ್ರು ಅದನ್ನ ರೆಸಿಪಿ ಆ ಥರ ಉಕ್ಕಿ ಬರ್ಬೇಕಂದ್ರೆ ಏನು ಮಾಡ್ತೀರಿ ನೀವು, ಉಕ್ಕಿ ಹೇಳ್ರಿ ಅಂತೇಳಿ. ಹಾಗಾಗಿ ಈ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ. ದೋಸೆ ಮಾತ್ರ ಭಾರಿ ಮಸ್ತಾಗಿದ್ದು ಮಸಾಲೆ ದೋಸೆ. ನಾನು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಮೇಲ್ಗಡೆ ಇದು ಕೆಂಪು ಚಟ್ನಿ ಮಾಡಲಿಲ್ಲ. ಕೆಂಪು ಚಟ್ನಿ ಮಕ್ಕಳಿದ್ದಾರೆ ತಿನ್ನೋದಿಲ್ಲ ಅಂತೇಳಿ ನಾನು ಕಡಲೆ ಪುಡಿ ಮಾಡಿರ್ತೀವಲ್ಲ, ಕಡಲೆ ಹಿಂಡಿ ಅಂತೇಳಿ ಅದನ್ನು ಹಾಕಿರ್ತೀನಿ ರೀ. ಕೆಲವೊಂದು ಹೋಟೆಲಾಗಿ ಕಡಲೆ ಹಿಂಡಿ ಕೂಡ ಹಾಕ್ತಾರೆ. ಹಾಗಾಗಿ ನಾನು ಕೂಡ ಸ್ವಲ್ಪ ತುಪ್ಪ ಸವರಿ ಕಡಲೆ ಹಿಂಡಿ ಹಾಕಿ ಆಲೂಗಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದರು. ಅಷ್ಟು ಗರಿಯಾಗಿ ಅಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದ್ವು. ಓಕೆ, ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.